ನಮಸ್ಕಾರ ಸ್ನೇಹಿತರೆ, ಸ್ವಾಗತ ಗ್ಲೋಬಲ್ ವಾಯ್ಸ್ ಕನ್ನಡ ಚಾನೆಲ್ಗೆ. ಇತ್ತೀಚೆಗೆ ಒಂದು ದೊಡ್ಡ ಪ್ರಶ್ನೆ ಎದ್ದಿದೆ. ಅದು ಏನಪ್ಪಾ ಅಂತಂದ್ರೆ, ಇಸ್ರೇಲ್ ವಿರುದ್ಧ ಒಂದು ಅರಬ್ ಅಥವಾ ಇಸ್ಲಾಮಿಕ್ ನ್ಯಾಟೋ ಹುಟ್ಟಬಹುದಾ ಅಂತ. ನಿಮಗೆ ಗೊತ್ತಿರಬೇಕು, ನ್ಯಾಟೋ ಅಂದ್ರೆ ಅಮೆರಿಕ ಮತ್ತು ಯುರೋಪ್ ದೇಶಗಳ ಸೇನಾಕೂಟ. ಒಂದು ದೇಶದ ಮೇಲೆ ದಾಳಿ ಅಂದ್ರೆ ಎಲ್ಲರ ಮೇಲೆ ದಾಳಿ ಅಂತ ಪರಿಗಣಿಸುವ ಒಂದು ಒಪ್ಪಂದ ಅದು ಯಾವಾಗಲೂ ಕೂಡ. ಹೀಗೆ ಈಗ ಮುಸ್ಲಿಂ ದೇಶಗಳು ಕೂಡ ಸೇರಿಕೊಂಡು ಇಸ್ಲಾಮಿಕ್ ನ್ಯಾಟೋ ಅನ್ನೋ ಸೇನಾ ಶಕ್ತಿ ಮಾಡೋ ಚರ್ಚೆ ಮಾಡ್ತಾ ಇದಾವೆ ಈಗ. ಓಕೆ, ಎಲ್ಲಿ ಯಾವಾಗ ಆಯ್ತು ಈಗ ಅಂತಂದ್ರೆ, ಇಸ್ರೇಲ್ ಕತಾರ್ ಮೇಲೆ ದೋಹಾ ಮೇಲೆ ಏನ್ ದಾಳಿ ಮಾಡ್ತಲ್ಲ, ಆ ದಾಳಿ ಮಾಡಿ ಆದ್ಮೇಲೆ ಹೀಗೆ ಈ ಮುಸ್ಲಿಂ ದೇಶಗಳು ಕೂಡ ಸೇರ್ಕೊಂಡು ಇಸ್ಲಾಮಿಕ್ ನ್ಯಾಟೋ ಅನ್ನೋ ಒಂದು ಸೇನಾಕೂಟ ಮಾಡೋ ಚರ್ಚೆ ನಡೀತಾ ಇದೆ. ಯಾಕೆ ಈ ಪ್ರಸ್ತಾಪ ಬಂತು ಅಂತ ಹೇಳಿದ್ರೆ, ದೋಹಾ ಮೇಲೆ ದಾಳಿ. ಇತ್ತೀಚೆಗೆ ಇಸ್ರೇಲ್ ಕತಾರ್ನ ದೋಹಾ ಅದರ ರಾಜಧಾನಿ ಮೇಲೆ ದಾಳಿ ಮಾಡಿಬಿಡ್ತು. ಹಮಾಸ್ ಉಗ್ರ ನಾಯಕರ ಮೇಲೆ ದಾಳಿ ಮಾಡುವುದು ಅಂತ ಅದರ ಉದ್ದೇಶ ಆಗಿತ್ತು. ಆದ್ರೆ ಅದರಲ್ಲಿ ಕತಾರ್ ಸೇನೆಯ ಅಧಿಕಾರಿಗಳು ಕೂಡ ಸಾವಿಗೀಡಾದರು. ಆದ ಕಾರಣ ಈ ಘಟನೆ ಆದ ನಂತರ ಕತಾರ್ ಹೇಳ್ತಾ ಇದೆ ಏನಂತ, ಇದು ಕೇವಲ ನಮ್ಮ ಮೇಲೆ ದಾಳಿ ಅಲ್ಲ, ಇಡೀ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಅಂತ. ಇದಕ್ಕಾಗಿಯೇ 40ಕ್ಕೂ ಹೆಚ್ಚು ಮುಸ್ಲಿಂ ರಾಷ್ಟ್ರಗಳು ದೋಹಾದಲ್ಲಿ ತುರ್ತು ಸಭೆ ಮಾಡಿದವು. ಯಾವಾಗ? ಈಗ ಒಂದ್ ದಿನದ ಹಿಂದೆ. ಸಭೆಯಲ್ಲಿ ಏನಾಯ್ತು, ಎಲ್ಲರೂ ಸೇರಿ ಇಸ್ರೇಲ್ ದಾಳಿಯನ್ನು ಫಸ್ಟ್ ಆಫ್ ಆಲ್ ಅದನ್ನು ಖಂಡಿಸಿದ್ರು. ಈ ತರ ಆಗ್ಬಾರ್ದಿತ್ತು. ಓಕೆ, ಟರ್ಕಿ ಹೇಳ್ತು ಏನು ನಿರ್ಬಂಧ ಹಾಕೋಣ ಅಂತ. ಅದರಲ್ಲಿ ಪಾಕಿಸ್ತಾನ ಕೂಡಬೇಕಲ್ಲ, ಬಿಕಾರಿ. ಇಸ್ರೇಲ್ ಕಾರ್ಯಗಳ ಮೇಲೆ ಕಣ್ಗಾವಲಿಡೋಕೆ ಒಕ್ಕೂಟ ರಚನೆ ಆಗ್ಲೇಬೇಕು ಅಂತ ಪ್ರಸ್ತಾಪ ಮಾಡ್ತು. ಆದ್ರೆ ಅವಾಗ ಕತಾರ್ ಪ್ರಧಾನಮಂತ್ರಿ ಇದ್ದು ಎಲ್ಲಾ ಅರಬ್ ದೇಶಗಳ ಮೇಲೆ ದಾಳಿ ಅಂತ ಪರಿಗಣಿಸೋಣ ಅಂತ ಎಲ್ಲರಿಗೂ ಎಚ್ಚರಿಕೆ ನೀಡಿದ್ರು. ಅರಬ್ ನ್ಯಾಟೋ ಅಥವಾ ಇಸ್ಲಾಮಿಕ್ ನ್ಯಾಟೋ ರಚಿಸೋಣ ಅಂತ ಕತಾರ್ ಪ್ರಧಾನಮಂತ್ರಿಗಳು ಹೇಳಿದ್ರು. ಅರಬ್ ನ್ಯಾಟೋ ಅಂದ್ರೆ ಯಾರ್ಯಾರು ಬರ್ತಾರೆ? 22 ರಾಷ್ಟ್ರಗಳು, ಅರಬ್ ರಾಷ್ಟ್ರಗಳು ಸೇರಿಕೊಂಡು ಒಂದು ಸೇನಾಕೂಟ ರಚನೆ ಮಾಡಕ್ ಏನೋ ಒಂದು ಪ್ರಸ್ತಾಪನೆ ಮಾಡಿದ್ದಾರೆ. ದಿನಗಳಿಂದ ಅದರ ಒಂದು ಕನಸಾಗಿತ್ತು ಇದನ್ನ ಅರಬ್ ನೇಟೋ ಅಂತ. ಸುಮಾರು 25,000 ಯೋಧರು ಒಕ್ಕೂಟ, ಜಂಟಿ ಸೇನಾಭ್ಯಾಸ, ತಂತ್ರಜ್ಞಾನ ಹಂಚಿಕೆ ಈ ತರ ಇರುತ್ತೆ. ಆದ್ರೆ ಕೇವಲ ಅರಬ್ ರಾಷ್ಟ್ರಗಳು ಅಲ್ಲದೆ ಮುಸ್ಲಿಂ ರಾಷ್ಟ್ರಗಳು ಸೇರಿಕೊಂಡು ಮಾಡೋಣ ಅಂತ ಪಾಕಿಸ್ತಾನ ಕೂಡ ಹೇಳಿತು. ಇಸ್ಲಾಮಿಕ್ ನ್ಯಾಟೋ ಅಂದ್ರೆ ಎಲ್ಲ ಮುಸ್ಲಿಂ ರಾಷ್ಟ್ರಗಳು ಸೇರಿ ಇದನ್ನ ಸ್ಟಾರ್ಟ್ ಮಾಡೋಣ ಅಂತ ಇರಾನ್ ಹೇಳ್ತು. ಆದ್ರೆ ಅದರಲ್ಲಿ ಪಾಕಿಸ್ತಾನ ಅಣ್ವಸ್ತ್ರ ಹೊಂದಿರುವ ಏಕೈಕ ಮುಸ್ಲಿಂ ರಾಷ್ಟ್ರ. ಟರ್ಕಿ ಅದರದ್ದೇ ಆದಂತಹ ವಿಶೇಷ, ಅದು ನ್ಯಾಟೋ ಸದಸ್ಯ ರಾಷ್ಟ್ರ. ಆದ್ರೆ ಇದರಲ್ಲಿ ಏನಾಗ್ತಾ ಇದೆ ಅಂದ್ರೆ, ಸಿಯಾ ಸುನ್ನಿ ಭೇದ ಕಂಟಿನ್ಯೂಸ್ಲಿ ಆಗ್ತಾನೆ ಇದೆ. ಓಕೆ, ಅದನ್ನ ಈಗ ಸ್ಟಾಪ್ ಮಾಡೋದು ತುಂಬಾ ಕಷ್ಟ. ಇದರ ಮೇನ್ ಸಮಸ್ಯೆ ಏನಪ್ಪಾ ಅಂತಂದ್ರೆ, ಅರಬ್ ದೇಶಗಳು ಇರಾನ್ ಜೊತೆ ಕೈ ಜೋಡಿಸಲು ಹೆದರ್ತಾ ಇದಾವೆ. ಯಾಕಂದ್ರೆ ಅಮೆರಿಕ ಹಾಗೂ ಯುರೋಪ್ ಅವರ ತೈಲದ ಮಾರುಕಟ್ಟೆ. ಯಾಕೆ ಹೆದರ್ತಾ ಇದಾವೆ ಅಂದ್ರೆ, ಸೇರಿದ್ರೆ ಪಶ್ಚಿಮದ ರಾಷ್ಟ್ರಗಳು ಅವ್ರ ಜೊತೆ ಏನೋ ವ್ಯಾಪಾರ ಕಳ್ಕೊಳ್ಳೋ ಒಂದು ಹೆದರಿಕೆ ಅವ್ರಿಗೂ ಕಾಡ್ತಾ ಇದೆ, ಯಾವ ಅರಬ್ ರಾಷ್ಟ್ರಗಳಿಗೆ ಇರಾನ್ ಜೊತೆ ಸೇರ್ಕೊಂಡ್ರೆ. ಅದಕ್ಕಾಗಿ ಇಸ್ಲಾಮಿಕ್ ನೇಟೋ ಬರೋದು ಕಷ್ಟ ಸದ್ಯದ ಮಟ್ಟಿಗೆ. ಅರಬ್ ನೇಟೋ ಬರಬಹುದು. ಇದರಲ್ಲಿ ಇಸ್ರೇಲ್ ವಿರುದ್ಧ ಏನು ಅನ್ನೋದೇ ದೊಡ್ಡ ಪ್ರಶ್ನೆ. ಇಸ್ರೇಲ್ಗೆ ಅಮೆರಿಕ, ಯುರೋಪ್, ಕೆಲವೊಮ್ಮೆ ರಷ್ಯಾ ಸಹ ಬೆಂಬಲ ಕೊಡ್ತಾ ಇದೆ. ಯಹೂದಿಯರ ಜಾಗತಿಕ ಪ್ರಭಾವ, ತಂತ್ರಜ್ಞಾನ, ಹಣಕಾಸು ಇಸ್ರೇಲ್ ಒಂದು ದೊಡ್ಡ ಶಕ್ತಿ. ಹೀಗಾಗಿ ಕೇವಲ ಅರಬ್ ಅಥವಾ ಇಸ್ಲಾಮಿಕ್ ಸೇನೆ ಸೇರಿ ಇಸ್ರೇಲ್ ಅನ್ನು ಸೋಲಿಸೋದು ತುಂಬಾ ಕಷ್ಟ. ಇದರಲ್ಲಿ ನಾವು ಕೊನೆಯದಾಗಿ ಏನು ಹೇಳ್ಬೋದು ಅಂತಂದ್ರೆ, ಅರಬ್ ನ್ಯಾಟೋ ಅಥವಾ ಇಸ್ಲಾಮಿಕ್ ನ್ಯಾಟೋ ಎಂಬ ಚರ್ಚೆ ನಡೆಯುತ್ತಿರಬಹುದು. ಆದರೆ ವಾಸ್ತವದಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರೋದು ತುಂಬಾ ಕಷ್ಟ. ಅದರಲ್ಲೂ ಕೂಡ ಪಾಕಿಸ್ತಾನ, ಟರ್ಕಿ, ಇರಾನ್ ಇದರಲ್ಲಿ ಯಾರು ನಾಯಕರಾಗ್ತಾರೆ? ಎಲ್ಲರೂ ನಾನೇ ನಾಯಕ ಅಂತ ಮುಂದೆ ಬರ್ತಾ ಇದೆ. ತುಂಬಾ ಕಷ್ಟ. ಇಸ್ರೇಲ್ ಬಲವಾದ ಪಾಶ್ಚಿಮಾತ್ಯ ಬೆಂಬಲ ಇದೆ. ಅವ್ರಿಗೆ ವೆಸ್ಟರ್ನ್ ಕಂಟ್ರಿ ಯಾವಾಗಲೂ ಕೂಡ ಸಪೋರ್ಟ್ ಮಾಡ್ತಾನೆ ಇದೆ. ಅವ್ರದ್ದೊಂದು ಪ್ಲಸ್ ಪಾಯಿಂಟ್. ಇದರಲ್ಲಿ ನನ್ನ ಅಭಿಪ್ರಾಯ ಹೇಳ್ಬೇಕು ಅಂತಂದ್ರೆ, ಮುಂದಿನ 5-6 ವರ್ಷಗಳಲ್ಲಿ ಇಸ್ರೇಲ್ ಇದೇ ತರ ಆಕ್ರಮಣಕಾರಿ ನೀತಿಗಳನ್ನು ಮುಂದುವರಿಸ್ತಾ ಹೋದ್ರೆ 100% ಇಸ್ಲಾಮಿಕ್ ಸೇನೆ ಅಥವಾ ಏನು ಇಸ್ಲಾಂ ನ್ಯಾಟೋ ಅಂತ ಕರಿತಾ ಇದ್ದಾರೆ, ಅದು 100% ಆಗೇ ಆಗುತ್ತೆ. ಅದರಲ್ಲಿ ಏನು ಅಚ್ಚರಿ ಇಲ್ಲ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.